ಸಿಎಂ ಕೊಟ್ಟಂತಹ ಆಶ್ವಾಸನೆಗಳನ್ನು ಯಾವುದು ಕೂಡ ಇದುವರೆಗೂ ಈಡೇರಿಸಿಲ್ಲ ಅನ್ನುವಂಥದ್ದು. ಈ ಮಾತಿನ ಸರ್ಕಾರ ಅಂತ ಹೇಳ್ಬೋದು ಗೊತ್ತಾ, ಕಾರ್ಯರೂಪಕ್ಕೆ ಯಾವುದು ಕೂಡ ತರ್ತಾ ಇಲ್ಲ ಗೊತ್ತಾ. ಪ್ರತ್ಯೇಕ ಹೋರಾಟವನ್ನ ಯತ್ನಾಳ್ ಅವ್ರು ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ನೀವ್ ಯಾಕೆ ಭಾಗಿಯಾಗ್ಲಿಲ್ಲ? ನಿಮ್ ಜಿಲ್ಲೆಗೂ ಕೂಡ ಬಂದಿದ್ರಲ್ಲ. ಏನ್ ಮೊನ್ನೆ ಯತ್ನಾಳ್ ಸಾಹೇಬರು ಬಂದು ಅಲ್ಲೂ ಕೂಡ ಹೋರಾಟ ಮಾಡೋದ್ರ ಬಗ್ಗೆ ನಮ್ಗೆ ಯಾರು ಕೂಡ ಮಾಹಿತಿ ಕೊಟ್ಟಿಲ್ಲ. ಸದಾನಂದ ಗೌಡರು ಹೇಳಿದ್ದಾರೆ, ಹೈಕಮಾಂಡ್ ಕರ್ನಾಟಕವನ್ನ ನಿರ್ಲಕ್ಷಿಸ್ತಿದೆ, ಇದ್ರ ಬಗ್ಗೆ ಯಾವಾಗಲೂ ತೀರ್ಮಾನ ತೆಗೆದುಕೊಳ್ಬಹುದಿತ್ತು ಅಂತ. ನಮ್ಮ ವರಿಷ್ಠರು ಏನೇನ್ ನಿರ್ಣಯ ತಗೋತಾರ ವರಿಷ್ಠರ ಮ್ಯಾಗ್ ಬಿಟ್ಟಿದ್ದದು. ಬೆಳಗಾವಿ ಅಧಿವೇಶನದ ಹಿನ್ನೆಲೆ ಇಂದು ವಿಪಕ್ಷ ನಾಯಕರಂತಹ ಆರ್ ಅಶೋಕ್ ಅವರು ಕಲ್ಯಾಣ ಕರ್ನಾಟಕದ ಶಾಸಕರೊಂದಿಗೆ ಸಭೆಯನ್ನ ಕೂಡ ನಡೆಸಿದ್ದಾರೆ. ಹಾಗಾದ್ರೆ ಈ ಒಂದು ಸಭೆಯಲ್ಲಿ ಏನೇನಾಯಿತು, ಏನೆಲ್ಲ ನಿರ್ಧಾರವನ್ನ ಮಾಡಿದ್ರು, ಹಾಗೆ ರಾಜ್ಯ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಯಾವ ರೀತಿಯಾಗಿ ಎಲ್ಲಾ ಶಾಸಕರು ಒಗ್ಗೂಡಿ ಹೋಗ್ತಾರೆ ಅನ್ನೋದನ್ನ ಮಾತಾಡೋದಕ್ಕೆ ಇದೀಗ ನಮ್ಮ ಜೊತೆ ಸಿದ್ದು ಪಾಟೀಲ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಏನು ಚರ್ಚೆ ಆಯ್ತು ಸರ್ ಈ ಒಂದು ಸಭೆಯಲ್ಲಿ? ಈಗಾಗಲೇ ನಮ್ಮ ವಿರೋಧ ಪಕ್ಷ ನಾಯಕರಾದಂಥ ಆರ್ ಅಶೋಕ್ ಸಾಹೇಬರು ಮತ್ತು ವಿಧಾನ ಪರಿಷತ್ತಿನ ವಿರೋಧ ಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣ ಸ್ವಾಮಿ ಸರ್ ಒಂದು ನೇತೃತ್ವದಲ್ಲಿ ಇವತ್ತು ಈ ಒಂದು ಸಭೆಯನ್ನು ಕರೆದಿದ್ದರು. ಇದೇ ಚಳಿಗಾಲ ಅಧಿವೇಶನ ಬೆಳಗಾವಿನಲ್ಲಿ ಡಿಸೆಂಬರ್ 9ರಲ್ಲಿ ಏನು ನಡೀತಾ ಇದೆ, ಆ ಅಧಿವೇಶನದಲ್ಲಿ ಯಾವ ಶಾಸಕರು ಎದ್ರ ಬಗ್ಗೆ ಮಾತಾಡಬೇಕಂತ ಈಗಾಗಲೇ ನಮಗೆ ತಿಳಿಸಿದ್ದಾರೆ. ಅದರಂತೆ ಇವತ್ತು ನಾವು ಉತ್ತರ ಕರ್ನಾಟಕದ ಶಾಸಕರಾಗಿ ಉತ್ತರ ಕರ್ನಾಟಕದ ಬಗ್ಗೆ ಕುಂದುಕೊರತೆಗಳನ್ನು ಬಗ್ಗೆ ಕೂಡ ಮಾತಾಡಬೇಕು. ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಏನು 5,000 ಕೋಟಿ ಏನು ಅನುದಾನ ಬಿಡುಗಡೆ ಮಾಡಿದ್ದಾರೆ ಅದರ ಬಗ್ಗೆನೂ ಕೂಡ ಮಾತಾಡಬೇಕು. ನಂಜುಂಡಪ್ಪ ವರದಿಯ ಬಗ್ಗೆ ಮಾತಾಡಬೇಕು. ಮತ್ತು ವಿಶೇಷವಾಗಿ ವಫ್ ಬೋರ್ಡ್ ಬಗ್ಗೆ ನಮ್ಮ ಪಕ್ಷದಿಂದ ಈಗಾಗಲೇ ಇಡೀ ರಾಜ್ಯಗಳಲ್ಲಿ ಹೋರಾಟ ನಡೆಸ್ತಾ ಇದ್ದು, ಅದ್ರ ಬಗ್ಗೆನೂ ಕೂಡ ನಾವು ಮಾತಾಡಬೇಕಂತ ಈಗಾಗಲೇ ನಮಗೆ ಹೇಳಿದ್ದಾರೆ. ಏನು ಸಂಬಂಧಪಟ್ಟ ನಮಗೆ ಏನು ಕುಂದುಕೊರತೆಗಳಿದೆ ಗೊತ್ತಾ, ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಏನು ಅನ್ಯಾಯ ಆಗ್ತಾ ಇದೆ ಅದಕ್ಕೆ ಸರಿಪಡಿಸೋಂಥ ಕಾರ್ಯ ಸರ್ಕಾರ ಮಾಡಬೇಕಂತ ಸರ್ಕಾರ ಮ್ಯಾಗೆ ಒತ್ತಡ ಏರಿ ನಾವು ಇವತ್ತು ಒಂದು ಅಧಿವೇಶನದಲ್ಲಿ ಮಾತಾಡಬೇಕು. ಸರ್, ಹಾಗೆ ಕಳೆದ ಬಾರಿ ಇದೇ ಅಧಿವೇಶನದಲ್ಲಿ, ಬೆಳಗಾವಿ ಅಧಿವೇಶನದಲ್ಲಿ ಸಿಎಂ ಕೊಟ್ಟಂತಹ ಆಶ್ವಾಸನೆಗಳನ್ನು ಯಾವುದು ಕೂಡ ಇದುವರೆಗೂ ಈಡೇರಿಸಿಲ್ಲ ಅನ್ನುವಂಥದ್ದು ತಾವು ನೋಡ್ಬೋದು. ಈ ಸರ್ಕಾರ ಬಂದಿನ ಮೇಲೆ ಈ ಮಾತಿನ ಸರ್ಕಾರ ಅಂತ ಹೇಳ್ಬೋದು ಗೊತ್ತಾ, ಕಾರ್ಯರೂಪಕ್ಕೆ ಯಾವುದು ಕೂಡ ತರ್ತಾ ಇಲ್ಲ ಗೊತ್ತಾ. ಒಳ್ಳೆ ಆಶ್ವಾಸನೆ ಮೊನ್ನೆ ಏನು ಒಂದು ಕ್ಯಾಬಿನೆಟ್ ಆಗಿತ್ತು ನಮ್ಮ ಕಲಬುರಗಿಯಲ್ಲಿ, ನಮ್ಮ ಕಡೆ ಆ ಕ್ಯಾಬಿನೆಟ್ನಲ್ಲಿ ಏನು ಪ್ರಸ್ತಾವನೆ ಸಲ್ಲಿದ್ರು ಸರ್ಕಾರ, ಆ ಕಾರ್ಯರೂಪಕ್ಕೆ ಒಂದೂ ಕೂಡ ಬರ್ತಾ ಇಲ್ಲ ಗೊತ್ತಾ. ಸುಮ್ಮನೆ ಪೇಪರ್ ತುಂಬುವಂಥ ಕಾರ್ಯ ಇವತ್ತು ಈ ಸರ್ಕಾರ ಮಾಡ್ತಾ ಇದೆ. ಇವತ್ತು ತಾವು ನೋಡ್ಬೋದು ಈ ಸರ್ಕಾರ ಒಂದು ಪಾಪರ ಸರ್ಕಾರ ಅಂತ ಹೇಳ್ಬೋದು, ಯಾವುದಕ್ಕೂ ಕೂಡ ದುಡ್ಡೇ ಬಿಡ್ತಾ ಇಲ್ಲ. ಇವತ್ತು ವಿಶೇಷವಾಗಿ ತಾವು ನೋಡ್ಬೋದು ಈ ಒಂದು ವರ್ಷದಲ್ಲಿ ಬಹಳಷ್ಟು ಕೂಡ ಮಳೆ ಆಗಿದೆ. ಆ ಮಳೆ ಆದರೂ ಕೂಡ ಅನೇಕ ಬಡ ಜನರ ಮನೆಗಳನ್ನು ಬಿದ್ದಿದೆ. ಆ ಮಳೆ ಬಿದ್ದಂಥ ನಮ್ಮದು ಸರ್ಕಾರ ಇದ್ದಾಗ 10,000, 50,000, 2 ಲಕ್ಷ ತನಕ ನಾವು ಬಡ ಜನರಿಗೆ ಸಹಾಯಧನ ರೂಪದಲ್ಲಿ ಕೊಡ್ತಾ ಇದ್ವು. ಆದರೆ ಈ ಒಂದು ಸರ್ಕಾರ ಬಂದಿರ ಮೇಲೆ ಇನ್ನೂ ಯಾವುದೂ ಕೂಡ ದುಡ್ಡೇ ಕೊಡ್ತಾ ಇಲ್ಲ. ಮತ್ತು ಮಳೆ ಆಗಿದ ಕಾರಣ ಇವತ್ತು ಅನೇಕ ರಸ್ತೆಗಳನ್ನು ಹಾಳಾಗಿದೆ ಗೊತ್ತಾ. ಇವತ್ತು PW ಇರ್ಬೋದು, JDP ಇರ್ಬೋದು, ಎಲ್ಲೂ ಕೂಡ ಅನುದಾನನೇ ಇಲ್ಲ ಅಂತಿದ್ದಾರೆ ಗೊತ್ತಾ. ನಮ್ಮ ಕ್ಷೇತ್ರದಲ್ಲೇ ನೋಡಿ ಇವತ್ತು ಅನೇಕ ರಸ್ತೆಗಳಲ್ಲಿ ಗುಂಡಿಗಳು ಕೂಡ ಬಿದ್ದಿದೆ. ಆ ಗುಂಡಿ ಮುಚ್ಚಂಥ ಕಾರ್ಯನೂ ಕೂಡ ಇವತ್ತು ಸರ್ಕಾರ ಮಾಡ್ತಾ ಇಲ್ಲ ಗೊತ್ತಾ. ಯಾಕಂತಂದರೆ ಅವ್ರ ಹತ್ರ ದುಡ್ಡೇ ಇರ್ತಾ ಇಲ್ಲ ಅಂತ ಆ ಥರ ಅನಿಸ್ತಾ ಇದೆ ಗೊತ್ತಾ. ಸರ್, ಹಾಗೆ ಇದೀಗ BJPಯಲ್ಲಿ 2 ಬಣ ಶುರುವಾಗಿರುವಂಥದ್ದು. ಈ ಬಣಗಳ ಬಗ್ಗೆ ಏನು ಹೇಳ್ತೀರಾ? ಯಾವ ಸಂದೇಶ ಕೊಡೋಕೆ ಹೊರಟಿದ್ದಾರೆ ಇವರೆಲ್ಲ ಕಾರ್ಯಕರ್ತರಿಗೆ ಅಂತ? ನೋಡಿ ಮೇಡಮ್, ಇದ್ರ ಬಗ್ಗೆ ನಮ್ಮ ಹೈಕಮಾಂಡ್ ಏನು ತೀರ್ಮಾನ ತಗೋತದ ಅವರೆಲ್ಲ ಆ್ಯಕ್ಷನ್ ತಗೋತಾರ. ಇದ್ರ ಬಗ್ಗೆ ನಾನೇನು ಮಾತಾಡ್ಲಿಕ್ಕೇನು ಹೆಚ್ಚಿಗೆ ಹೋಗಲ್ಲ. ಸರ್, ಹಾಗೆ ಇವತ್ತು ಸದಾನಂದ ಗೌಡರು ಹೇಳಿದ್ದಾರೆ, ಹೈಕಮಾಂಡ್ ಕರ್ನಾಟಕವನ್ನು ನಿರ್ಲಕ್ಷಿಸ್ತಿದೆ, ಇದ್ರ ಬಗ್ಗೆ ಯಾವಾಗಲೂ ತೀರ್ಮಾನ ತೆಗೆದುಕೊಳ್ಬೋದಿತ್ತು ಅಂತ. ತಾವು ನೋಡ್ಬೋದು ಈಗ ಹಿರಿಯ ನಾಯಕರು ಸದಾನಂದ ಗೌಡರು ಇದ್ದಾರೆ. ಅದ್ರ ಬಗ್ಗೆ ನಾನು ಚಿಕ್ಕವನು, ಅವ್ರ ಬಗ್ಗೆ ನಾನೇನು ಮಾತಾಡಲ್ಲ. ಅದ್ರ ಬಗ್ಗೆ ಏನು ಇವತ್ತು ಹೈಕಮಾಂಡು ನಿರ್ಣಯ ತಗೋತದ, ನಮ್ಮ ವರಿಷ್ಠರು ಏನೇನು ನಿರ್ಣಯ ತಗೋತಾರ ವರಿಷ್ಠರ ಮ್ಯಾಗ್ ಬಿಟ್ಟಿದ್ದದು. ಈಗ ನಾವು ಚಿಕ್ಕನವಾಗ ಅದ್ರ ಬಗ್ಗೆ ಮಾತಾಡೋ ಸರಿ ಅನ್ಸಲ್ಲ ಅಂತ ನಾನು ಹೇಳ್ತೇನೆ. ಸರ್, ಹಾಗೆ ವಕ್ಫ್ ವಿವಾದ ಹೋರಾಟಕ್ಕೆ ನನ್ನ ಬೆಂಬಲ ಇದೆ ಅಂತ ನೀವಾಗಲೇ ಹೇಳ್ತಾ ಇದ್ರಿ. ಪ್ರತ್ಯೇಕ ಹೋರಾಟವನ್ನ ಯತ್ನಾಳ್ ಅವ್ರು ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ನೀವು ಯಾಕೆ ಭಾಗಿಯಾಗಲಿಲ್ಲ? ನಿಮ್ಮ ಜಿಲ್ಲೆಗೂ ಕೂಡ ಬಂದಿದ್ರಲ್ಲ. ಈಗಾಗಲೇ ತಾವು ನೋಡಿದ ಹಾಗೆ ನಾವು 2 ದಿವಸ ಮೊದಲೇ ನಮ್ಮ ಜಿಲ್ಲೆಯಲ್ಲಿಂದ ಏನು ನಮ್ಮ ಪಕ್ಷದಿಂದ ಅಧಿಕೃತವಾಗಿ ಈ ವಕ್ಫ್ ಬೋರ್ಡ್ ಬಗ್ಗೆ ಎಲ್ಲ ಜಿಲ್ಲೆ ನಾಯಕರುಗಳು ಒಂದು ಹೋರಾಟ ಮಾಡಬೇಕಂದಾಗ ನಾವು ಎಲ್ಲ ಶಾಸಕರುಗಳ ಕೂಡ ಎಲ್ಲರೂ ಮುಖಂಡರಿಗೂ ಕೂಡ ನಾವು ಈಗಾಗಲೇ DC ಆಫೀಸ್ ಎದುರುಗಡೆ ಹೋರಾಟನೂ ಕೂಡ ಮಾಡಿದೆವು. ಏನು ಮೊನ್ನೆ ಯತ್ನಾಳ್ ಸಾಹೇಬರು ಬಂದು ಅಲ್ಲೂ ಕೂಡ ಹೋರಾಟ ಮಾಡಿ ಅದ್ರ ಬಗ್ಗೆ ನಮಗೆ ಯಾರೂ ಕೂಡ ಮಾಹಿತಿ ಕೊಟ್ಟಿಲ್ಲ. ಅದ್ರ ಬಗ್ಗೆ ಯಾರು ಅದು ಆರ್ಗನೈಸ್ ಮಾಡಿದಾರಂತೂ ಕೂಡ ನಮಗೆ ಗೊತ್ತಿಲ್ಲ. ನಾವು ಕ್ಷೇತ್ರದಲ್ಲಿ ಇದ್ದಾಗ ಕೂಡ ನಮಗೆ ಗೊತ್ತಾಗಿಲ್ಲ. ನಾವು ಮಾಧ್ಯಮದ ಮುಖಾಂತರ ನೋಡಿದಾಗ ಗೊತ್ತಾಗಿದೆ ಈ ಥರ ಒಂದು
ಯತ್ನಾಳ್ ಅವರು ಮತ್ತು ಜಾರಕಿಹೊಳಿ ಅವರು ಬಂದಿದ್ದಾರಂತ ನಮಗೂ ಕೂಡ ಯಾರೂ ಕೂಡ ಮಾಹಿತಿ ಕೊಟ್ಟಿಲ್ಲ. ಸರ್ ಇವರು ಕೂಡ ಯತ್ನಾಳ್ ಅವರು ಕೂಡ ಆ ಭಾಗದ ಶಾಸಕರೇ, ವಿಜಯಪುರ ಭಾಗದ ಶಾಸಕರು. ಸೊ ಅವರು ಈ ಕಲ್ಯಾಣ ಕರ್ನಾಟಕದ ಶಾಸಕರಿಗೆ ಯಾರಿಗೂ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿರಲಿಲ್ಲ, ಪ್ರತ್ಯೇಕ ಹೋರಾಟದ ಬಗ್ಗೆ. ಹೌದು, ಯಾರಿಗೂ ಕೂಡ ಮಾಹಿತಿ ಬಂದಿಲ್ಲ. ನಾವೆಲ್ಲ ಶಾಸಕರು ಕೇಳಿದ್ವಿ, ನಿಮಗೆ ಏನಾರ ಮಾಹಿತಿ ಬಂತೇನು ಇದ್ರ ಬಗ್ಗೆ, ಅವ್ರು ಬರ್ತಾ ಇದ್ದಾರಾ ಈ ಸಭೆಗೆ, ಈ ಇದಕ್ಕೆ ತಾವು ಪಾಲ್ಗೊಳ್ಬೇಕಂತ. ಅವರಿಗೂ ಕೂಡ ಯಾರಿಗೂ ಕೂಡ ಬಂದಿದ್ದಿಲ್ಲ. ತಮ್ಮ ಮಾಧ್ಯಮ ಮುಖಾಂತರ ಬಹಳಷ್ಟು ಜನರು ನಮಗೂ ಕೇಳಿದರು, ತಾವು ಯಾಕೆ ಬಂದಿಲ್ಲ ಅಂದ್ರೆ, ಇಲ್ಲ ಇದ್ರ ಬಗ್ಗೆ ನಮಗೆ ಯಾವುದೂ ಕೂಡ ಮಾಹಿತಿ ಬಂದಿಲ್ಲ, ನಮಗೆ ಯಾವುದು ಮತ್ತು ಪಕ್ಷದಿಂದ ಸೂಚನೆ ಕೂಡ ಬಂದಿಲ್ಲ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ. ಸರ್, ಹಾಗೆ ಏನಾದರೂ ಯತ್ನಾಳ್ ಅವರಿಂದ ಈ ಮಾಹಿತಿ ಬಂದಿದ್ರೆ, ಯತ್ನಾಳ್ ಅವರು ಈ ಒಂದು ಹೋರಾಟಕ್ಕೆ ಆಹ್ವಾನಿಸಿದ್ರೆ ನೀವು ಹೋಗ್ತಿದ್ರಾ? ತಾವು ನೋಡಿ ಗೊತ್ತಾ, ನಾವು ಒಂದು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕಾಯ್ತದ. ನಮ್ಮ ಪಕ್ಷ ಅಂತಂದರೆ ಶಿಸ್ತು. ನಮ್ಮ ಪಕ್ಷದಿಂದ ಏನು ಸೂಚನೆ ಬರ್ತದ ಅದ್ರ ಪ್ರಕಾರ ನಾವು ಕೆಲಸ ಮಾಡ್ಕೊಂಡು ಹೋಗ್ತೇವೆ. ನಾವು ಯಾರದೇ ಪರವಾಗಿ, ಮನುಷ್ಯರ ಪರವಾಗಿ ಇಲ್ಲ, ನಾವು ಪಕ್ಷದ ಒಂದು ಸಿಪಾಯಿಯಾಗಿ ನಾವು ಕೆಲಸ ಮಾಡ್ಕೊಂಡು. ಸರ್, ಈ ಒಂದು ವಕ್ಫ್ ವಿಚಾರವಾಗಿ ಉತ್ತರ ಕರ್ನಾಟಕದ ಭಾಗದಲ್ಲೇ ಸಾಕಷ್ಟು ತೊಂದರೆ ಆಗಿರುವಂಥದ್ದು ರೈತರಿಗೆ. ನೀವೆಲ್ಲ ಯಾಕೆ ಒಗ್ಗೂಡ್ಲಿಲ್ಲ ಶಾಸಕರು ಅಂತ? ತಾವು ನೋಡ್ಬೋದು, ಈಗ ನಾವು ಹೋರಾಟದಲ್ಲಿ ನಾವು ಇವತ್ತು ಪ್ರಭು ಚವ್ಹಾಣ್ ಇದ್ದಾರೆ, ಶೈಲೇಂದ್ರ ಬೆಲ್ದಳೆ, ಶರಣು ಸಲಗಾರ್, ನಾನಿದ್ದೀನಿ, ನಮ್ಮ ಭಾಲ್ಕಿ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಅವರು. ನಾವು ಮೊನ್ನೆ ಏನು ಹೋರಾಟ ಮಾಡಿದ್ವು ಅದರಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡಿದ್ದೆವು. ಸುಮಾರು ರೈತರು ಕೂಡ 2-3 ಸಾವಿರ ಜನ ರೈತರು ಕೂಡ ಆ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಮತ್ತು ಏನು ಇವತ್ತು ರೈತರ ಹೊಲದ ಮೇಲೆ ಇರ್ಬೋದು, ಮಠ ಮಂದಿರಗಳ ಮೇಲೆ ವಫ್ಕ್ ಆಸ್ತಿ ಅಂತ ಏನು ಪಾಣಿಯಲ್ಲಿ ಇರ್ಬೋದು, ಆರೋರಲ್ಲಿ ಇರ್ಬೋದು, ಇವತ್ತು ಖಾತನಲ್ಲಿ ಬರ್ತಂಥ ಅದರ ಬಗ್ಗೆ ಎರರಿದೆ ಅಂತ ನಾವೊಂದು ಲೀಗಲ್ ಸೆಲ್ಲು ಕೂಡ ಮಾಡಿದ್ದೆವು. ನಮ್ಮದೇನು ಲೀಗಲ್ ಸೆಲ್ ಇದೆ ಅವರಿಗೆ ಅದು ಅಪ್ಲಿಕೇಶನ್ ಕೊಡುತ್ತೆ. ಅನೇಕ ರೈತರು ಕೂಡ ಆ ಸೆಲ್ಲಿಗೆ ಇದು ದೂರನ್ನು ಸಲ್ಲಿಸಿದ್ದಾರೆ. ಇವತ್ತು ಯಾವ ಪ್ರಾಬ್ಲಮ್ ಇದೆ ಅಂತ ರೈತರಿಗೆ, ಅದ್ರ ಪ್ರಕಾರ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಸರ್, ಹಾಗೆ ಯತ್ನಾಳ್ ಅವ್ರ ವಿರುದ್ಧ ಒಬ್ಬರು ಜಿಲ್ಲಾಧ್ಯಕ್ಷರು ಕಂಪ್ಲೇಂಟ್ ಕೊಡ್ತಾರೆ. ಯಾರೋ ಅನಾಮಿಕರು BJP ಬೀದರ್ನಲ್ಲಿ ಯಾರೋ ಅನಾಮಿಕರು ಬಾವುಟ ಹಿಡ್ಕೊಂಡು ಹೋರಾಟ ಮಾಡ್ತಿದ್ದಾರೆ ಅಂತ. ಶಾಸಕರ ವಿರುದ್ಧ ಜಿಲ್ಲಾಧ್ಯಕ್ಷರು ಈ ರೀತಿ ಕಂಪ್ಲೇಂಟ್ ಕೊಡೋದು ಹಾಸ್ಯಾಸ್ಪದ ಅಲ್ವಾ ಅಂತ? ಇಲ್ಲ, ಅದ್ರ ಬಗ್ಗೆ ನನ್ಗೆ ಕೂಡ ಏನು ಮಾಹಿತಿ ಬಂದಿಲ್ಲ ಮೇಡಮ್. ಅದ್ರ ಬಗ್ಗೆ ನಾನು ಕೇಳಿಲ್ಲ, ನನಗೇನು ಗೊತ್ತಿಲ್ಲ ಮೇಡಮ್. ಅದ್ರ ಬಗ್ಗೆ ಮಾಹಿತಿ ಇದೆ, ನಾನು ಕೇಳ್ಕೊಂಡು ಬೇಕಾಗುತ್ತೆ. ಓಕೆ ಸರ್, ಹಾಗೆ ಈ ಉಪಚುನಾವಣೆ ಸೋಲಿನ ಬಗ್ಗೆ ಏನು ಹೇಳ್ತೀರಾ? ಈ ಎರಡು ಬಣದಿಂದ ಒಗ್ಗಟ್ಟಿಲ್ದೇನೆ BJP ಸೋಲ್ಕಂತ ಅಂತ ತಾವು ನೋಡ್ಬೋದು ಮೇಡಮ್. ಈ ಒಂದು ಉಪಚುನಾವಣೆಯಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಇದೆ ಅಂತ ದುಡ್ಡಿನೇ ಹೊಳೆ ಹರಿಸಿದೆ. ಇವತ್ತು ಚನ್ನಪಟ್ಟಣದಲ್ಲಿ ನೋಡ್ಬೋದು ತಾವು, ಒಂದೊಂದು ಓಟಿಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ, ಶಿಗ್ಗಾಂವಿದಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಂಡು ಅವರು ಗೆದ್ದಲಕ್ಕೆ ಒಂದೇ ಕಾರಣ ಅಂತಂದ್ರೆ ಏನು, ದುಡ್ಡಿನ ಮತ್ತು ತೋಳಬಲ್ಲಲಿಂದ ಇವತ್ತು ಗೆದ್ದಾರ ಅಂತ ಹೇಳಕ್ ಪಡ್ತಾರೆ. ಜನರ ಬೆಂಬಲದಿಂದ ಗೆದ್ದಿಲ್ಲ ಅವರು ಯಾವುದು ಕೂಡ. ಇದಿಷ್ಟು ಶಾಸಕರಾದಂತಹ ಸಿದ್ದು ಪಾಟೀಲ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.